ಅಭಿಯಾನ ಕಾರ್ಯಕ್ರಮಕ್ಕಾಗಿ ಆಗಮಿಸತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮತ್ತು ಮಾನ್ಯ ಮುಖ್ಯ ಕಾರ್ಯಾಧಿಕಾರಿಗಳನ್ನು ಹಾಗೂ ಹಿರಿಯರಾಗಿರ್ತಕ್ಕಂಥ ಉಪನಿರೀಕ್ಷಕರು ಮತ್ತು ಎಲ್ಲ ನನ್ನ ಸಹೋದ್ಯೋಗಿಗಳನ್ನ ಹೃತ್ಪೂರ್ವಕವಾಗಿ ಈ ಒಂದು ಅಭಿಮಾನದಿಂದ ಈ ಒಂದು ಸ್ವಾಗತ ಕೊಡ್ತಾ ಇದ್ದೀನಿ. ಜೊತೆಗೆ ಎಲ್ಲ ತಾಯಂದ್ರಲ್ಲಿ ವಿನಂತಿ ಮಾಡಿಕೊಂಡ್ರೆ ಇವತ್ತು ತಾವು ಅನ್ಕೋಬಹುದು ಸಾಯಂಕಾಲ ಇದೇನಪ್ಪ ಒಮ್ಮೆ ನಮ್ಮ ಊರಿಗೆ ಡಿ ಸಿ ಅವ್ರು ಬಂದಾರ, ಸಿ ಅವ್ರು ಬಂದಾರ, ಯಾರ ಅಧಿಕಾರಿಗಳು ಬಂದಾರ, ಏನೇನು ಮಾಡಕತ್ತಾರ, ಯಾಕ ಏನೋ ಸೌಂಡ್ ಹಾಕೈತೆ ಅಂತ ಅನ್ಕೋಬಹುದು. ತಾವು ದಯವಿಟ್ಟು ಈ ಕಡೆ ಲಕ್ಷ್ಯ ವಹಿಸಿ ಕೇಳಬೇಕು. ಇಲ್ಲಿ ಬಂದಿರ್ತಕ್ಕಂಥದ್ದು ಯಾವ್ದಕ್ಕೆ ಅಂತ ಹೇಳಿದ್ರೆ ಈಗ ಮುಂದೆ ಏಪ್ರಿಲ್ 9ಕ್ಕೆ ನಡೀತಕ್ಕಂಥ ನಮ್ಮ ತಾಲೂಕಿನ ಸಂಭ್ರಮ, ಜಾತ್ರೆ, ಹಬ್ಬ, ನಾವ್ ಏನಂತ ಕರಿಬಹುದು, ಪ್ರಜಾಪ್ರಭುತ್ವದ ಹಬ್ಬ ಅಂತಾನೆ ಕರಿಬಹುದು. ಅಂತ ಒಂದು ಅವಕಾಶ, ಅಂತ ಒಂದು ಮತದಾನ ಸಂಭ್ರಮ ಅಂತ ಆದಾಗ ಮಾತ್ರ ನಾವು ಅದಕ್ಕೆ ದೇಶ ಬದಲಾಗ ಸಾಧ್ಯ ಆಗತ್ತ. ಆ ನಿಟ್ಟಿನಲ್ಲಿ ತಾವುಗಳು ಏಪ್ರಿಲ್ 9ನೇ ತಾರೀಕಿಗೆ ತಮ್ಮೂರಲ್ಲಿ ಜಾತ್ರೆ ಇದ್ರ, ತಮ್ಮೂರಲ್ಲಿ ಯಾವ್ದಾದ್ರು ಹಬ್ಬ ಇದ್ರ, ಯಾವ ರೀತಿಯಾಗಿ ಬೆಂಗಳೂರಾಗಿರ್ತಕ್ಕಂಥವ್ರು, ಮಂಗಳೂರಾಗಿರ್ತಕ್ಕಂಥವ್ರು, ಗೋವಾದಾಗಿರ್ತಕ್ಕಂಥವ್ರು ಎಲ್ಲರನ್ನ ಯಾವ ರೀತಿಯಾಗಿ ಕರೆಸ್ತೀರಿ ಹಬ್ಬಕ್ಕೆ, ಅದೇ ರೀತಿಯಾಗಿ ಏಪ್ರಿಲ್ 9 ಹಬ್ಬ ಇದೆ. ತಾವೆಲ್ಲ ತಮ್ಮ ಬಂಧುಗಳಿಗೆ ಫೋನ್ ಮಾಡಿ ಹೇಳ್ಬೇಕು, ಏಪ್ರಿಲ್ 9ಕ್ಕೆ ಹಬ್ಬ ಅದ, ಊರ್ ಜಾತ್ರೆ ಅದ, ಮತದಾನದ ಹಬ್ಬ ಅದ, ದಯವಿಟ್ಟು ಎಲ್ಲರೂ ಬರಂತ ಅವ್ರಿಗೆ ಹೇಳ್ಬೇಕು. ನೀವು ಕೂಡ ಪ್ರತಿಯೊಬ್ಬರು ಮತದಾನದಲ್ಲಿ ಭಾಗಿಯಾಗಬೇಕು. ಅಂದಾಗ ಮಾತ್ರ ನಾವು 100% ಮತದಾನ ಮಾಡಿದಾಗ ಮಾತ್ರ ನಾವು ಪ್ರಜಾಪ್ರಭುತ್ವಕ್ಕೆ ಒಂದು ಮೆರುಗು ತಂದಂಗೆ ಆಗತ್ತಾ. ಈ ನಿಟ್ಟಿನಲ್ಲಿ ಈ ದಿನ ಪ್ರತಿಯೊಬ್ಬರು ಕಡ್ಡಾಯವಾಗಿ ನಾವು ಮತದಾನ ಮಾಡಲೇಬೇಕು. ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನು ನಾವು ಪಡ್ಕೊಳ್ಬೇಕಾದ್ರೆ ಕಡ್ಡಾಯವಾಗಿ ನಾವು ಕೂಡ ಮತದಾನ ಮಾಡ್ಬೇಕನ್ನೋದನ್ನ ಮನಗಂಡು ಎಲ್ಲರೂ ಪ್ರತಿಯೊಬ್ಬರು ಏಪ್ರಿಲ್ 9ಕ್ಕೆ ಮತಗಟ್ಟೆಗೆ ಆಗಮಿಸಿ ತಾವು ಮತದಾನ ಮಾಡಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ವಿನಿಸ್ಕೊಳ್ತಾ ಇದ್ದೀನಿ. ಜೈ ಹಿಂದ್.